ನಮಗೆ ನಮ್ಮ ಕ್ಷೇತ್ರ ವತಿಯಿಂದ ಯಾವುದೇ ಥರದ ತಪ್ಪಾಗಲಿಲ್ಲ, ನಾವು ಹೆಮ್ಮೆಯಿಂದ ಹೇಳ್ತೀವಿ. ದೇವಸ್ಥಾನ ನಮ್ಮ ನಂಬಿಕೆ ಭಾಳ ಐತ್ರಿ, ನಮಗೆ ಅಜ್ಜ ಆಶೀರ್ವಾದ ನಾವು ಮುಂದೆ ಬರ್ತೀವಿ. ಈಗ ನಮ್ದು ಏನದ ಅದು ದೇವ್ರದ್ದು ಇಷ್ಟ, ನಮ್ದು ಮತ್ತೊಂದು ತಲೆಯಲ್ಲಿ ಹಾಕೊಂಬಲ್ಲ. ನಾವು ಏನಿದ್ರು ಧರ್ಮಸ್ಥಳದಲ್ಲಿ ದುಡಿಯೋದು, ಧರ್ಮಸ್ಥಳಕ್ಕೆ ಬೇಕಾಗಿ ನಾವು ದುಡಿಯೋದು. ಹಾಗೆ ನಾವು ಈಗ 30 ವರ್ಷ ಆಯ್ತು. ಅಷ್ಟ್ರಾಗ ಒಂದು 15 ಸಲ ಬಂದಿವಿ, ಒಂದು ವರ್ಷದಾಗ 2 ಸಲ. ಶ್ರೀ ಕ್ಷೇತ್ರ ಅಂತ ನಾವು ಸುಮ್ಮನೆ ಕರೆಯಲ್ಲ, ನೂರಾರು ಕಾಲ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಇದನ್ನೆಲ್ಲ ಜನ ಯಾವುದನ್ನು ನೀವು ತಲೆ ಕೆಡಿಸ್ಕೊಬಾರ್ದು. ದೇವ್ರ ದರ್ಶನಕ್ಕೆ ಬರಬೇಕು, ದೇವ್ರನ್ನ ನಂಬಬೇಕು, ಕೈ ಮುಗಿದು ಹೋಗ್ಬೇಕು. ವೀಕ್ಷಕರೇ ನಮಸ್ಕಾರ, ಇನ್ಸೈಟ್ ರಶ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಜಿತ್ ಶೆಟ್ಟಿ. ವೀಕ್ಷಕರೇ, ಧರ್ಮಸ್ಥಳ ಮುಂಚೆ ಎಲ್ಲ ಈ ಹೆಸರು ಕೇಳಿದಾಗ ನೆನಪಾಗ್ತಾ ಇದ್ದಿದ್ದು ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಸ್ವಾಮಿ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಅಂತ ಹೇಳಿದ್ರೆ ನಮಗೆಲ್ಲ ನೆನಪಾಗ್ತಾ ಇರೋದು ಪ್ರಕರಣಗಳು. ಅದು ಸೌಜನ್ಯ ಪ್ರಕರಣ ಆಗಿರ್ಬೋದು ಅಥವಾ ಹೆಣಗಳನ್ನು ಹೂತಿಟ್ಟ ಪ್ರಕರಣ ಆಗಿರ್ಬೋದು. ಇದು ದೇಶದೆಲ್ಲೆಡೆ ಒಂದು ಹೊಸ ಸಂಚಲನವನ್ನು ಸೃಷ್ಟಿಸಿದ ಪ್ರಕರಣಗಳಾಗಿವೆ. ಈಗ ರಾಜ್ಯ ಹಾಗೂ ದೇಶದೆಲ್ಲೆಡೆ ಜನರ ಅಭಿಪ್ರಾಯ ನೋಡೋದು ಅಂತ ಹೇಳಿದ್ರೆ ಹಲವು ಅಭಿಪ್ರಾಯಗಳು ಈ ಪ್ರಕರಣದ ಬಗ್ಗೆ ಬರುತ್ತೆ. ಆದರೆ ಪ್ರಮುಖವಾಗಿ 2 ಅಭಿಪ್ರಾಯಗಳು ಬರ್ತಿದೆ. ಒಂದು ಗುಂಪಿನ ಜನ ಹೇಳ್ತಾರೆ ಈ ಪ್ರಕರಣದಲ್ಲಿ ಅನ್ಯಾಯ ಆದವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ. ಆದರೆ ಇನ್ನೊಂದು ಗುಂಪಿನ ಜನ ಹೇಳ್ತಾ ಇದ್ದಾರೆ ಪ್ರಕರಣದ ಹೆಸರಿನಲ್ಲಿ ಧರ್ಮಸ್ಥಳದ ಒಂದು ಪಾವಿತ್ರತೆ ಹಾಗೂ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಲಾಗ್ತಾ ಇದೆ ಅಂತ. ಆದರೆ ಅದನ್ನು ಹೊರತುಪಡಿಸಿ ಧರ್ಮಸ್ಥಳದ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆದ್ರಿಂದ ಇವತ್ತು ಧರ್ಮಸ್ಥಳದ ಸ್ಥಳೀಯರು ಈ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ಮುಖೇಶ್ ಅಂತೇಳಿ. ನೀವು ಇಲ್ಲಿಯವರೇನಾ? ಹೌದು, ಇಲ್ಲಿ ಸರಿ. ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಸರ್, ನನಗೆ ಈಗ ಒಂದು 34 ವರ್ಷ ಆಯ್ತು ಸರ್. ನಾನೊಂದು 27 ವರ್ಷದಿಂದ ಇಲ್ಲೇ ಇದ್ದೇನೆ. 27 ವರ್ಷ. ನೀವು ಇಲ್ಲಿ ಸ್ಥಳೀಯರು ಅಂತ ಹೇಳ್ತೀರಾ. ನಿಮ್ಗೆ ಆಗಿನ ಧರ್ಮಸ್ಥಳಕ್ಕೂ ಈಗಿನ ಧರ್ಮಸ್ಥಳಕ್ಕೂ ಏನು ವ್ಯತ್ಯಾಸ? ಏನಿಲ್ಲ. ಇಲ್ಲಿ ಭಕ್ತರು ಯಾವ ತರ ಇದೆ ಇವಾಗ ಕೂಡ ಅದೇ ತರ ಇದೆ, ಏನು ಚೇಂಜಸ್ ಏನೇನಿಲ್ಲ. ಇಲ್ಲಿ ಬರುವಂತ ಭಕ್ತಾದಿಗಳಾಗ್ಲಿ ಇಲ್ಲಿ ಕ್ಷೇತ್ರದ ಇದರಿಂದಾಗಿ ಯಾವ್ದು ತರದ ಚೇಂಜಸ್ ಏನಿಲ್ಲ. ಸರ್, ಇಲ್ಲಿ ಕೆಲವೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಅಂತ ಹೇಳಿ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಇಲ್ಲಿ ಭಕ್ತರ ಸಂಖ್ಯೆ ಈಗ ನಿಮಗೆ ಸೋಷಿಯಲ್ ಮೀಡಿಯಾದಾಗ್ಲಿ ನಿಮ್ಮ ಮೀಡಿಯಾದಿಂದಾಗಿ ನಿಮಗೆ ಏನ್ ತಿಳಿದಿದೋ ಅದೇ ನಮ್ಮಲ್ಲಿ ಕೂಡ ಭಾವನೆ ಇರೋದು ಅದೇ. ಅಂದ್ರೆ ಭಕ್ತರ ಸಂಖ್ಯೆ ಹೇಗಿದೆ? ತೊಂದರೆ ಇಲ್ಲ. ಈಗ ಆಷಾಢ ಮೂಮೆಂಟ್, ಈಗ ನಮಗೆ ಆಷಾಢ, ಈಗ ಆ ಕಡೆ ಘಟ್ಟದ ನಾವು ಈಗ ಸಕಲೇಶ್ಪುರ ಕಳೆದ್ರೆ ಘಟ್ಟದವರು ಅಂತ, ಘಟ್ಟದ ಮೇಲಿನ ಅವರು ಅಂತ ಹೇಳೋದು ನಾವು. ಇಲ್ಲಿ ನಮಗೂ ಅವರಿಗೂ 15 ದಿನ ಡಿಫ್ರೆನ್ಸ್. ಅವರಿಗೀಗ ಶ್ರಾವಣ, ನಮಗೆ ಆಷಾಢ. ಅವರಿಗೆ ಅಮಾವಾಸ್ಯೆ ಲೆಕ್ಕ, ನಮಗೆ ಸಂಕ್ರಮಣ ಲೆಕ್ಕ. ಸಂಕ್ರಮಣದಿಂದ ಸಂಕ್ರಮಣ ನಮಗೆ ಇದು ಲೆಕ್ಕ. ಅವರಿಗೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ, ನಮಗೆ ಆಷಾಢ ಮೂಮೆಂಟಲ್ಲಿ ಇಷ್ಟೇ. ಇದೇ ಥರ ಪ್ರತಿ ವರ್ಷ ಕೂಡ ಇದು ಏನು ಇವಾಗ SIT ತನಿಖೆ ಆಗ್ತಿದೆ, ಅದರಿಂದಾಗಿ ಕ್ಷೇತ್ರದಿಂದ ಭಕ್ತಿಯಿಂದ ಇಲ್ಲ. ಇದರಲ್ಲಿ ಏನಂತ ನೀವು ತಿಳ್ಕೊಳ್ಬೇಕು ಅಂತಿದ್ರೆ, ಕ್ಷೇತ್ರಕ್ಕೆ ಮಂಜುನಾಥ ಸ್ವಾಮಿ ನಂಬಿ ಬರುವಂಥ ಭಕ್ತರು ಯಾವತ್ತೂ ಬರ್ತಾರೆ. ಅದಕ್ಕೂ ಇದಕ್ಕೂ ಏನು ಎಫೆಕ್ಟ್ ಏನು ಆಗ್ತಿಲ್ಲ. ಇಲ್ಲಿ ಪೂಜೆ ಅಂದರೆ ಜನ ಕ್ಷೇತ್ರ ಮಂಜುನಾಥ ಸ್ವಾಮಿ ನಂಬಿ ಬರುವಂಥ ಭಕ್ತಾದಿಗಳು ಇರೋದು. ನಾವು ಅವ್ರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಡೆ ಅವರವರು ಇದು ಬಿಟ್ಟು ನಂಬ್ಕೊಂಡು ಬರೋದು ಅಂತ ಅಲ್ಲ. ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋಕ್ಕೆ ಅಂತ ಜನ ಬರ್ತಿರೋದು. ಅವರ ಕಷ್ಟ ಕಾರ್ಪಣ್ಯ ದೇವ್ರ ಮುಂದೆ ಹೇಳಿಕೊಂಡು ಅವರ ಕಷ್ಟ ಪರಿಹಾರಕ್ಕೋಸ್ಕರ ಒಂದು ನಂಬಿಕೆಯಲ್ಲಿ ಬರ್ತಾರೆ. ಇಲ್ಲಿಯ ಪ್ರಾಮುಖ್ಯತೆ ಬಗ್ಗೆ ನೀವು ಹೇಳೋದಾದ್ರೆ? ಅಂದ್ರೆ ಪ್ರಾಮುಖ್ಯತೆ ನಮಗೆ ಪಾವಿತ್ರತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ, ಕಾಶಿಯಷ್ಟೇ ಪುಣ್ಯಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಾರೆ. ಇಲ್ಲಿಯ ಒಂದು ಪಾವಿತ್ರತೆ, ಇಲ್ಲಿ ಜನ ನಂಬಿಕೊಂಡು ಬರುತ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳೋದು? ಇಲ್ಲಿ ಬಂದವರಿಗೆ ಇಲ್ಲಿಂದ ಎಷ್ಟು ಕ್ಷೇತ್ರದ ವತಿಯಿಂದ ಹೆಲ್ಪ್ ಆಗಿದೆ. ಇಲ್ಲಿ ಈಗ ದುಡಿಯೋರು ಅಂತ ಹೇಳ್ತೀರಾ ಸರ್. ಈಗ ಪ್ರತಿಯೊಬ್ಬರು ಈಗ ಒಂದು ಹೇಳೋದು, ಈಗ ನಾವು ಇಲ್ಲಿ ಬೇಸಿಕ್ ಈಗ ಬೆಂಗಳೂರಲ್ಲಿ ಈಗಿನ ಇದರಲ್ಲಿ ಒಂದು 25,000 ಸ್ಯಾಲ್ರಿ ಇದ್ದರೆ ಇಲ್ಲಿ 14,000 ರೂಪಾಯಿ ಸಂಬಳ ಇದ್ದರು. ಅಲ್ಲಿಗೂ ಇಲ್ಲಿಗೂ ಅಂದರೆ ತುಂಬ ಅಜಗಜ ವ್ಯತ್ಯಾಸ. ಅಂದರೆ ಚಂದದಲ್ಲಿ ಜೀವನ ನಡೆಸ್ತದೆ. ಊರು ಅಂದರೆ ಊರೇ. ಈಗ 25,000 ಸ್ಯಾಲ್ರಿ ಹೊಡೆದ್ರೆ ನಮಗೆ ಅಲ್ಲಿ ಬೆಂಗಳೂರಲ್ಲಿ 1,000 ಉಳಿಯೋದು. ಇಲ್ಲಿ ಏನೆಲ್ಲ ಖರ್ಚು ಕಳೆದು ಈ ಕ್ಷೇತ್ರದಿಂದಾಗಿ ಊಟ ತಿಂಡಿ ಅವರಿಗೆ ವಸತಿ ಆಗಲಿ. ಈಗ ಒಂದು ಫ್ಯಾಮಿಲಿಂದ ಬರ್ತಾರೆ, ಬೇರೆ ಕಡೆಯಿಂದ ಜಾಬಿಗಿಂದ ಇಲ್ಲಿ ಬರ್ತಾರೆ, ಅವರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಆಗಲಿ ₹1 ಚಾರ್ಜ್ ತಗೊಳ್ಳೋದಿಲ್ಲ. ಇನ್ನು ನೋಡಿ ಯಾವ ಗೌರ್ಮೆಂಟ್ ಕೊಡೋದು ನೋಡಿ, ನೀವು ಅಲ್ಲಿ ಕ್ವಾರ್ಟರ್ಸ್ಗಳು ನೋಡಿ, ಯಾವ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಇಲ್ಲದನ್ನು ಕ್ವಾರ್ಟರ್ಸ್ ವ್ಯವಸ್ಥೆಗಳು ಈ ಕ್ಷೇತ್ರದ ವತಿಯಿಂದ ಈ ಕೆಲಸ ಮಾಡುವವರಿಗೆ ಬರ್ತಾರೆ. ಎಲ್ಲಿಂದ ಬರ್ತಾರೆ ಸರ್? ಎಲ್ಲಿಂದ ಬಂದವರಿಗೆಲ್ಲ ಒಳ್ಳೆ ಜೀವನ ನಡೆಸ್ಕೊಂಡು ಹೋಗಿದ್ದಾರೆ.
ಹೌದು ಸರ್, ನಾವು ಹಾಗೆ ಹೇಳ್ಬೋದು. ಸರ್, ಇಲ್ಲಿಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಸೌಜನ್ಯ ಪ್ರಕರಣ ಆಗಿರ್ಬೋದು ಅಥವಾ ಹೆಣ ಹುಟ್ಟಿಟ್ಟ ಪ್ರಕರಣ ಆಗಿರ್ಬೋದು, ಇಲ್ಲಿ ಜನರಲ್ಲಿ ರಾಜ್ಯದ ಹಾಗೆ ದೇಶದ ಜನರಲ್ಲಿ ಎರಡು ಅಭಿಪ್ರಾಯ ಬಂದಿದೆ. ಒಂದು, ಪ್ರಕರಣದಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಇನ್ನೊಂದು ಗುಂಪಿನ ಜನ ಹೇಳ್ತಾರೆ ಪ್ರಕರಣದ ಹೆಸರಲ್ಲಿ ಧರ್ಮಸ್ಥಳ ಹಾಗೆ ಇಲ್ಲಿನ ಪಾವಿತ್ರ್ಯತೆಯನ್ನು ಕಡಿಮೆ ಮಾಡಲು. ನಾನೊಂದು ಹೇಳ್ತೀನಿ ಸರ್, ಈಗ ಅವರವರ ಮೆಂಟಾಲಿಗೆ ಬಿಟ್ಟದ್ದು. ನಾನು ಹೇಳ್ತಿರೋದು, ನಮಗೆ ನಮ್ಮ ಕ್ಷೇತ್ರ ವತಿಯಿಂದ ಯಾವುದೇ ಥರದ ತಪ್ಪಾಗಲಿಲ್ಲ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಅವರಿಗೆ ಬಿಟ್ಟದ್ದು ಅವರ ತಪ್ಪಾಗಿದೆ. ಈಗ ಅವರೇ ತಾನೇ SIT ಕೊಟ್ಟಿರೋದು, ಅವರೇ ಇದು ಮಾಡ್ಕೊಳ್ಳಿ. SIT ತನಿಖೆ ಮುಖಾಂತರ ಬರ್ತಾ ಹೊರಬೀಳ್ತದೆ ತಾನೆ. ಅವರೇ ಸತ್ಯತೆ ಅಸತ್ಯತೆಯನ್ನು ಅವರೇ ಹೊರಗೆ ಹಾಕ್ತಾರೆ ತಾನೆ. ಅವ್ರದ್ದು ತಿಳ್ಕೊಳ್ಳಿ ಸರ್, ಅವರ ನಂಬಿಕೆ ಬಿಟ್ಟಿರೋದು. ಈಗ ನಾವು ಹೇಳಿದ, ಈಗ ನಾವು ನಿಮ್ಮಲ್ಲಿ ಬಂದು ಈಗ ಮೀಡಿಯಾದಲ್ಲಿ ಮಾತಾಡ್ತೇವೆ, ಅದನ್ನು ಈಗ ಮಾತಾಡಿದ ತಕ್ಷಣ ಜನ ಯಾಕೆ ಯಾರು ಕೂಡ ಮೀಡಿಯಾದಲ್ಲಿ ಮಾತಾಡಲ್ಲ ಅಂತ ಹೇಳೋದು ಒಂದೇ ಉದ್ದೇಶ. ಯಾಕೆ ಈಗ ನಾನು ಮಾತಾಡ್ತೇನೆ, ನನಗೆ ಟೋಟಲ್ ಕಮೆಂಟ್ಸ್, ನನ್ನ ಅಪ್ಪ ಅಮ್ಮನಿಗೆ ಬೈಯೋದು, ನನ್ನ ಫ್ಯಾಮಿಲಿಗೆ ಬೈಯೋದು, ಈ ಥರ ಮಾಡೋದು ಅಲ್ಲ. ಈಗ ಜನಪ್ರತಿನಿಧಿಯಾಗಿ ಯಾರ ಹತ್ರ ಕೂಡ ಮಾತಾಡೋ ಸ್ವಾತಂತ್ರ್ಯ ನಮಗಿದೆ. ಈಗ ನೀವು ಬಂದು ನಮ್ಮಲ್ಲಿ ಕೇಳ್ತೀರಾ, ನಮಗೆ ಮಾತಾಡೋ ನಮ್ಮ ಹಕ್ಕಿದೆ. ನನಗೆ ಏನು ಅನಿಸಿಕೆ ನಾನು ಅನಿಸ್ಕೊಳ್ತೆ. ಇದು ಮಾತಾಡಿದರೆ ವೀರೇಂದ್ರ ಹೆಗ್ಗಡೆ ಅವರು ಇಲ್ಲಿ ದೇವಸ್ಥಾನ ವತಿಯಿಂದ ಇಷ್ಟು ದುಡ್ಡು ಕೊಟ್ಟರು, ಅವರು ದುಡ್ಡು ಕೊಟ್ಟರು, ಇವನ ಕೆಲಸಕ್ಕೆ ಏನಾದರೂ ಇವನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬೇಕಾಗಿ ಮಾತಾಡ್ತಾನೆ, ಎಲ್ಲದಕ್ಕೂ ಮುಂದೆ ಮಾತಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಮಗಿಲ್ಲ, ನನ್ನ ಮನಸ್ಸಲ್ಲಿ ಏನು ಅನಿಸುತ್ತೆ ನಾನು ಅದನ್ನು ಮಾತಾಡ್ತೇನೆ. ಅಮ್ಮ ನಮಸ್ತೆ. ನಮಸ್ಕಾರ. ಯಾವ ಊರು ನಿಮ್ದು? ನಮ್ಮದು ಅನಿಗೇರಿ. ಅನಿಗೇರಿ. ಹಾ. ಯಾವಾಗ ಬಂದಿದ್ದೆ ದೇವಸ್ಥಾನಕ್ಕೆ? ನಿನ್ನೆ ಬಂದಿ. ದರ್ಶನ ಎಲ್ಲ ಆಯ್ತಾ? ಆಯ್ತು. ಇಲ್ಲಿ ಅವರೆಲ್ಲ ಚೆನ್ನಾಗಿ ನಡ್ಕೊಳ್ತಾರೆ? ಎಲ್ಲಾರು ಚೆನ್ನಾಗಿ. ಎಲ್ಲ ನಡ್ಕೊಳ್ತಿದ್ದೀರಾ? ಹೆಂಗಿದೆ ಭಕ್ತರ ಸಂಖ್ಯೆ ಹೆಂಗಿದೆ? ನಾವು ಬಾಳ ದಿವಸ ಆತ್ರಿ, ಚಲೋ ಐತಿ ಇಲ್ಲೆಲ್ಲ. ಚಲೋ ಐತೆ. ಜನ ಹೆಂಗಿದ್ದಾರೆ? ಜನ ಚಲೋ ಅದಾರ. ಚಲೋ ಅದಾರ. ನಿಮ್ಗೆ ಈ ದೇವಸ್ಥಾನ ಬಗ್ಗೆ ಏನ್ ಹೇಳ್ತೀರಿ? ನಮಗ ನಂಬಿಕೆ ಬಾಳ ಐತ್ರಿ. ನಾವು ನಡ್ಕೋ ಕುಂತ ಬಾಳ ದಿವಸ ಆತು, ಇಲ್ಲೇ ಬರ್ತೇವೆ. ಎಷ್ಟು ವರ್ಷದಿಂದ ಬರ್ತೀವಿ? ನಾವು ಆಲೆ 25 ವರ್ಷ ಆತು. 25 ವರ್ಷ. ನಾವು ವರ್ಷ ಬರ್ತೇವೆ. ಹಿಂಗೆ 25 ವರ್ಷ ಹಿಂದಿನ ಧರ್ಮಸ್ಥಳಕ್ಕೆ ಈಗಿನ ಧರ್ಮಸ್ಥಳಕ್ಕೆ ಏನು? ಏನು ಬದ್ಲಿ ಅನ್ಸಿಲ್ಲ ಬಿಡ್ರಿ, ನಮಗೇನು ಬದ್ಲಿ ಅನ್ಸಿಲ್ಲ. ಹಂಗೈತಿ. ಹಂಗಾಯ್ತು. ದೇವಸ್ಥಾನ ಬಗ್ಗೆ ಏನ್ ಹೇಳ್ತೀರಾ? ದೇವಸ್ಥಾನ ನಮ್ಮ ನಂಬಿಕೆ ಬಾಳ ಐತ್ರಿ. ನಮಗ ಅಜ್ಜ ಆಶೀರ್ವಾದ, ನಾವು ಬಂದ ಬರ್ತೇವೆ. ಇದೇ ಫಸ್ಟ್ ಟೈಮ್ ಬರೋದು. ಈ ಕಡೆ ದೇಶ ಅಂದ್ರೆ ಇದೇ ಫಸ್ಟ್ ಸಲ ನಾವು, ಮತ್ತೆ ಒಂದು ಸಲ ಬಂದಿಲ್ಲ. ಹಾಗಾಗಿ ಇಲ್ಲೆಲ್ಲ ನೋಡಿ ಹೋಗೋಣ ಅಂತ ಹೇಳಿ ಬಂದಿದ್ದೆ. ನಮಗೆ ದರ್ಶನ ಎಲ್ಲ ನಿನ್ನೆ ಆಗಿದೆ, ಮತ್ತೆ ಮುಂಜಾನೆ ಹೋಗಿ ಮಾಡಿದೀವಿ ದರ್ಶನ. ಮಸ್ತ್ ಸೂಪರ್ ಇದೆ. ಹಾ, ಯಾಕಂದ್ರೆ ನಾವ್ ಎಂದೂ ನೋಡೇ ಇಲ್ಲ, ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟು ಜನ ಎಲ್ಲ? ನಾವು 11 ಜನ ಇದ್ದೀವಿ. ಅಲ್ಲಿಂದ ಬಂದು ಬಸವ ಕಲ್ಯಾಣದಿಂದ 11 ಜನ ಇದ್ದೀವಿ ಟೋಟಲ್. ಭಕ್ತರ ಸಂಖ್ಯೆ ಎಲ್ಲ ಹೆಂಗಿದೆ? ಭಕ್ತರ ಸಂಖ್ಯೆ ಅದೇ ಮಸ್ತ್ ಇದೆ. ಹಾ, ಏನ್ ಸಿಬ್ಬಂದಿ ವರ್ಗದವರು ಎಲ್ಲ ಸರಿಯಾಗಿದ್ದಾರೆ. ಶಿಸ್ತು ಅನಿಸ್ತಾ ಇದೆ ನಮ್ಗಾರ. ಸಿಸ್ಟಮೆಟಿಕ್ನು ಇದೆ. ಯಾಕಂದ್ರೆ ದೇವಸ್ಥಾನದಲ್ಲ ಹೆಂಗ್ ಕಚರೋದು ಏನೂ ಇಲ್ಲ. ಬಹಳ ಸವಲತ್ತಿನಿಂದ ಎಲ್ಲ ಸರಿಯಾಗಿದೆ. ಅಂದ್ರೆ ನೀವು ಧರ್ಮಸ್ಥಳಕ್ಕಿಂತ ಬರೋಕ್ಕಿಂತ ಮುಂಚೆ ಧರ್ಮಸ್ಥಳದ ಬಗ್ಗೆ ತಿಳ್ಕೊಂಡಿರ್ತೀರಾ ಏನಾದ್ರು? ಏನ್ ಗೊತ್ತಿದ್ದಿಲ್ಲ ಸರ್, ನೋಡೋಣ ಅಂತ ಹೇಳಿ ಬಂದಿದ್ದು ನಾವು. ಹಾ, ನಾವು ನೋಡೇ ಇಲ್ಲ ಒಂದ್ಸಲನು. ಇದು ನೋಡೋಣ ಹೇಗಿದೆ ಅಂತ ಹೇಳಿ ಬಂದಿದ್ದು. ಎಲ್ಲ ಚೆನ್ನಾಗಿದೆ. ನಮ್ಗಾರ ದರ್ಶನ ಸೂಪರ್ ಅನಿಸ್ತಾ ಇದೆ ನಮ್ಗೆ. ನಮ್ದು ಏನದ ಅದು ದೇವ್ರದ್ದು ಇಷ್ಟೇ ನಮ್ದು. ಮತ್ತೊಂದು ತಲೆಯಲ್ಲಿ ಹಾಕೊಂಬಲ್ಲ ನಾವು. ಸಾಕು, ನಮ್ಮ ದೇವ್ರ ದರ್ಶನ ಎಷ್ಟಿದೆ, ನಮ್ದು ಏನು ಒಲವು ಅವ್ ದೇವ್ರು ಏನು ಹೇಳಕ್ಕೆ ಇಷ್ಟಪಟ್ಟಿದೆ ನಾವು ಅಷ್ಟೇ ಹೇಳ್ಕೊಬೋದು. ಅದಕ್ಕೆ ಹೆಚ್ಚಾಗಿ ಇದು ಮಾಡಲ್ಲ. ಸರ್, ಈಗ ಕೆಲವರು ಹೇಳ್ತಿದ್ದಾರೆ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಿದೆ ಯಾವುದೋ ಪ್ರಕರಣದಿಂದ ಅಂತ. ಸ್ವಲ್ಪ ಬರ್ತಾರೆ ನೋಡಿ ಅವರೆಲ್ಲ ಭಕ್ತಾದಿಗಳೆಲ್ಲ ಬರ್ತಾರೆ. ಚೆನ್ನಾಗಿದೆ, ಭಕ್ತರ ಸಂಖ್ಯೆಗೆ ಏನು ಇದಿಲ್ಲ. ಸರ್, ಇಲ್ಲಿ ಒಂದು ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ? ಸೌಜನ್ಯ ಪ್ರಕರಣ ಇರ್ಬೋದು ಅಥವಾ ನಾವು ಅದಕ್ಕೆಲ್ಲ ನಾವು ಸುತ್ತು ಇಲ್ಲ, ಕೇಳುದಿಲ್ಲ. ಪೇಪರ್ ನೋಡಿ ನಾವು ಗೊತ್ತಾಗದಷ್ಟೇ. ಬೇರೆ ಯಾವುದು ಇಲ್ಲ. ಸರ್, ಇಲ್ಲಿಗೆ ಧರ್ಮಸ್ಥಳದ ಪಾವಿತ್ರ್ಯತೆ ಬಗ್ಗೆ ಏನು ಹೇಳ್ತೀರಾ? ಅವತ್ತು ಭಾರಿ ಒಳ್ಳೆಯದು. ಹೀಗೆ ಸ್ವಾಮಿಯವರು ಭಾರಿ ಒಳ್ಳೆಯವರು. ಅವರು ಎಷ್ಟು ಜನ ಬರ್ತಾರೆ, ಅವರು ಭಾರಿ ಒಳ್ಳೆ ಜನ. ಹಾಂ, ಅವರೇನು ದೂರ್ಲಿಕ್ಕೆ ಇಲ್ಲ. ಎಷ್ಟೋ ಜನ ಬರ್ದು ಹೋಗ್ತಾರೆ. ಈಗ ಹಾಗೆ ಎಲ್ಲರಿಗೂ ಅವರು ಉಂಟು ಅವರದು ಕರ್ಮ. ನೀವು ಈಗ ಸಣ್ಣದಿರಿಂದ ಇಲ್ಲೇ ಇರೋದಾ? ಹೌದು, ಇಲ್ಲೇ 46 ವರ್ಷ ಆಯ್ತು ಸರ್ವಿಸ್. 46 ವರ್ಷ ಅಂದ್ರೆ 46 ವರ್ಷದ ಹಿಂದಿನ ಧರ್ಮಸ್ಥಳಕ್ಕೂ ಈಗಿನ ಧರ್ಮಸ್ಥಳಕ್ಕೂ ವ್ಯತ್ಯಾಸ ಏನಾದ್ರು ಕಂಡು? ವ್ಯತ್ಯಾಸ ಅಂತ ಹೇಳಿದ್ರೆ ಈಗ ಜನ ಬರೋದು ಜಾಸ್ತಿ ನೋಡಿ. ಎಲ್ಲ ಭಕ್ತಾದಿಗಳೆಲ್ಲ ಜನ ಬರೋದು. ಮೊದಲೆಲ್ಲ ಅಷ್ಟೊಂದು ಕೊಂಡಿರಲಿಲ್ಲ, ಈಗ ಜನ ಬರ್ತಾರೆ. ಈಗ ಕಾರು ವಾಹನಗಳು ಎಲ್ಲ ಮಾಡಿಕೊಂಡು ಬರ್ತಾರೆ. ಈಗ ಎಷ್ಟೋ ಜನ ಬರ್ತಾರೆ. ಈಗ ಏನು ಭಕ್ತರ ಸಂಖ್ಯೆಗೂ ಯಾವುದೇ ಪ್ರಕರಣಕ್ಕೆ ಏನಿಲ್ಲ, ಸಂಬಂಧ ಇಲ್ಲ.